ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ. ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಒಬ್ಬಿಟ್ಟು ಅಂತಾನೆ ಹೇಳ್ಬೋದು, ಅಥವಾ ಕರಿಗಡಬಾದ್ರೂ ಮಾಡ್ತಾರೆ. ಸೊ ಒಬ್ಬಿಟ್ಟಿದ್ರೆ ಒಬ್ಬರೇ ಮಾಡ್ಬೋದು ಈಸಿಯಾಗಿ. ಕರಿಗಡಬು 4ರಿಂದ 5 ಜನ ಬೇಕಾಗುತ್ತೆ ಮಾಡೋದಕ್ಕೆ. ಸೊ ಇದನ್ನ ಸಿಂಪಲ್ ಆಗಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಸೊ ಗೋಧಿ ಹಿಟ್ಟು ಅಂಡ್ ಮೈದಾ ಹಿಟ್ಟು ಬಳಸಿ ಮಾಡಿದ್ದೀನಿ. ಕೊಬ್ಬರಿ ಹಾಕಿದ್ದೀನಿ, ಒಣ ಕೊಬ್ಬರಿ ಸಿಕ್ತು ನನಗೆ ಇವಾಗ. ಬೇಳೆ ಬೇಯಿಸ್ಕೊಂಡು ಕಾಯಿ ಹೊಡೆದೆ, ಅದು ಚೆನ್ನಾಗಿರೋ ಕೊಬ್ಬರಿ ಸಿಕ್ತು. ಹಂಗಾಗಿ ರುಚಿ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಹೂರ್ಣನ ಗಟ್ಟಿ ಮಾಡ್ಕೋಬೇಕು, ತೆಳು ಮಾಡಿದ್ರೆ 2 ದಿನಕ್ಕೆ ಹಾಳಾಗೋ ಚಾನ್ಸಸ್ ಇರುತ್ತೆ ಒಬ್ಬಿಟ್ಟು. ಬನ್ನಿ, ತುಂಬಾನೇ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ. ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡದೆ ಒಬ್ಬಿಟ್ಟು ಮಾಡೋದು ಈಸಿಯಾಗಿ. 1 ಬಟ್ಲು ಮೈದಾ ಹಿಟ್ಟು ತಗೊಂಡು ಜರಡಿ ಮಾಡ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕಿರೋದು ವಿಡಿಯೋ ಸ್ಕಿಪ್ ಆಗಿದೆ ನನ್ನ ಕಡೆಯಿಂದ, ಐ ಆಮ್ ಸಾರಿ. ಅರಿಶಿನ ಮತ್ತೆ ಉಪ್ಪು ಹಾಕಿ ಚೆಂದಾಗೆ ಕಲಸಿಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಕಲರಲ್ಲೇನೆ ಗೋಧಿ ಹಿಟ್ಟನ್ನ ನಾನು ಮನೆಯಲ್ಲೇ ಮಾಡಿರೋ ಗೋಧಿ ಹಿಟ್ಟು ಹಾಕಿದ್ದೀನಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ಮೈದಾನ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಕಲಿಸ್ಬೇಕು. ಹಾಗಾಗಿ ಗೋಧಿ ಹಿಟ್ಟಿಂದನೇ ಮಾಡೋ ಪ್ರಯತ್ನ ಮಾಡಿದ್ದೀನಿ, ಹಾಗಾಗಿ ಚೆನ್ನಾಗಿ ಬರುತ್ತೆ. ಸೊ ನೀವು ಅಷ್ಟೇ ಮೈದಾನ ಸ್ಕಿಪ್ ಮಾಡಿಕೊಂಡು ಮಾಡೋಕ್ಕಾಗಲ್ಲ. ಇವಾಗ ಒಬ್ಬಿಟ್ಟಿಗೆ ಅನಿವಾರ್ಯವಾಗಿ ಮೈದಾ ಬೇಕೇ ಬೇಕಾಗುತ್ತೆ. ಆದ್ರೂ ಸ್ವಲ್ಪ ಗೋಧಿ ಹಿಟ್ಟು ಬಳಸೋದ್ರಿಂದನೂ ಒಬ್ಬಿಟ್ಟು ಬರುತ್ತೆ ಅನ್ನೋದನ್ನ ನಾನು ವಿಡಿಯೋದಲ್ಲಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀನಿ. ಈಗ ಸ್ವಲ್ಪ ಆಯಿಲ್ ಹಾಕಿ ಒಂದು ಅರ್ಧ ಗಂಟೆ ಈಗ ಕೆಲಸ ಮುಗಿಯತನ ಮುಚ್ಚಿಡ್ಬೇಕು. ತೆಂಗಿನಕಾಯಿ ಹೊಡೆದೆ, ಅದು ಒಳ್ಳೆ ಚೆನ್ನಾಗಿ ಕೊಬ್ಬರಿ ಬಂದಿದೆ, ಚೆನ್ನಾಗಿರುತ್ತೆ ಒಬ್ಬಟ್ಟಿಗೆ. ಈ ಥರ ಕೊಬ್ಬರಿ ಹಾಕೋದ್ರಿಂದ ಸದ್ಯ ಒಳ್ಳೆ ಕೊಬ್ಬರಿ ಸಿಕ್ಕಿದೆ ಇವತ್ತು. ಚಿಪ್ಪೆಲ್ಲ ತುಂಬ ಚೆನ್ನಾಗಿ ಸೇವ್ ಮಾಡಿದ್ದೀನಿ ಫಸ್ಟಿಂದ ಲಾಸ್ಟ್ವರೆಗೂ. ಗ್ಯಾಸ್ ಇವಾಗ ಪ್ರಾಬ್ಲಮ್ ಬರ್ತಾ ಇದೆಯಲ್ಲ, ಸೊ ನೆಕ್ಸ್ಟ್ ಏನಾದ್ರು ಫ್ಯೂಚರ್ಗೆ ಒಲೆ ತೆಗೆದ್ರೆ ಅದು ಯೂಸ್ ಆಗುತ್ತೆ. ಸೇವ್ ಮಾಡ್ತಾ ಬನ್ನಿ. ನಾನು ತುಂಬ ಸೇವ್ ಮಾಡಿಟ್ಟಿದ್ದೀನಿ, ಒಂದು ದಿನನೂ ಬಿಸಾಕಿಲ್ಲ. ನೋಡ್ಬೋದು ನನ್ನ ಹತ್ರ 3 ಚೀಲ ಚಿಪ್ ಇದೆ. ಇದು ಒಂದು ಚೀಲ, ಇದು ಒಂದು ಚೀಲ, ಇದರಲ್ಲಿ ಇದೆ. ಚಿಕ್ಕದಾಗಿ ಪೀಸ್ ಮಾಡ್ಕೊತೀನಿ. ಮಾಡಿ ಫಸ್ಟ್ ಜಾರಿಗೆ ಹಾಕಿದ್ರೆ ಪುಡಿ ಆಗುತ್ತೆ. ಆ ಪುಡಿನ ಬೇಳೆ ಒಳಗಡೆ ಹಾಕಿ ಕುದಿಸ್ಬೇಕು. ಐದು ಏಲಕ್ಕಿ ಹಾಕ್ತೀನಿ. ಬೇಳೆ ಬೆಂದಿದೆ, ಸಾಕಿಷ್ಟು. ತುಂಬ ತೆಳು ಬೆಂದ್ರೆ ಹೂರ್ಣ ತೆಳು ಬರುತ್ತೆ, ಗಟ್ಟಿ ಆದ್ರೆ ಅದು ಇನ್ನೂ ಕಚ್ಚ ಆಗುತ್ತೆ. ಈ ನೀರು ಬಿಸಾಕ್ಬೇಡಿ, ಇದರಲ್ಲಿ ಹೋಳಿಗೆ ಸಾಂಬಾರು ಮಾಡ್ಬೋದು, ಸೂಪರ್ ಟೇಸ್ಟ್ ಇರುತ್ತೆ. ಇದು ಸಾಂಬಾರಿಗೆ ಎತ್ತಿಟ್ಕೋಬೇಕು ಸ್ವಲ್ಪ ಬೇಳೆನ, ಅದಕ್ಕೆ ಅದೇ ನೀರು ಕಡೆ ಹಾಕ್ತಾ ಇದ್ದೀನಿ. ಈಗ ಬೆಲ್ಲನ ಕರಗಿಸಿ ಸೋದಿಸಿ ಹಾಕ್ಬೇಕಿತ್ತು. ಆಕ್ಚುಲಿ ನನ್ನ ಹತ್ರ ಗಜ್ಜರಿ ಇದೆ, ಇದು ಪುಡಿ ಬೆಲ್ಲ. ಇದರಲ್ಲಿ ಕಲ್ಲು ಏನಿರೋದಿಲ್ಲ, ಅದಕ್ಕೆ ಹಾಗೆ ಡೈರೆಕ್ಟ್ ಹಾಕ್ತಾ ಇದ್ದೀನಿ. ಅದೇ ಸಮಯಕ್ಕೆ ಈ ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸೋದ್ರಿಂದ 2 ದಿನ 3 ದಿನ ಬೇಳೆ ಹೋಳಿಗೆ ಹಾಳಾಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಬೇಯಿಸ್ಕೊತಾ ಇದ್ದೀನಿ. ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ತೆಂಗಿನಕಾಯಿನ. ಇದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಬಿಸಿ ಇರುವಾಗಲೇ ರುಬ್ಬಬೇಕು. ಎಷ್ಟು ರುಬ್ಬಿದ್ದೀನಿ, ಗಟ್ಟಿಗಿದೆ. ಕಣ್ಕು ಅಂತೀವಿ, ಇದು ಚೆನ್ನಾಗಿ ನೆಂದ್ಕೊಂಡಿದೆ. ಹಿಂಗೆ ಸ್ವಲ್ಪ ಗಟ್ಟಿ ಮಾಡಿದ್ರೆ ಈ ಥರ ತೆಳು ಬರುತ್ತೆ, ಆವಾಗ ಚೆನ್ನಾಗಿ ಬರುತ್ತೆ ಒಬ್ಬಿಟ್ಟು. ಇದು ಬೇಳೆ ಹೂರ್ಣ ಕಪ್ಪಿದೆ ಅಂತ ಇದು ಕಪ್ಪಿದೆಯಲ್ಲ ಅಂತ ಅಸಹ್ಯ ಪಡ್ಕೋಬೇಡಿ. ಗಜ್ಜರಿ ಇದು ಕ್ವಾಲಿಟಿ ಬೆಲ್ಲ ತಗೊಂಡ್ಬಂದಿದ್ದೀನಿ, ಅದು ಕಪ್ಪು ಒರಿಜಿನಲ್ ಬರುತ್ತೆ, ಗಟ್ಟಿಗಿದೆ. ಇದು ಕೂಡ ಚೆನ್ನಾಗಿ. ಈಗ ಎಷ್ಟು ಉಂಡೆ ಆಗುತ್ತೆ ಅಂತ ಮಾಡಿಟ್ಕೊತೀನಿ. ಒಬ್ಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಎಷ್ಟು ಈ ಥರ ಗಟ್ಟಿಗಿರ್ಬೇಕು. ಇದು ಕೂಡ 3 ದಿನದಿಂದ 4 ದಿನವರೆಗೂ ಇಟ್ಕೋಬಹುದು.
ಕಣ್ಣು ಕಾಣ್ತೀವಿ ನಾವು. ಇದನ್ನ ಈ ತರ ಸೇಮ್ ಉಂಡೆ ಮಾಡ್ಕೊಂಡಿದೀನಿ, ಬೇಗ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ. ಹೂರ್ಣನು ಕೂಡ ಉಂಡೆ ಮಾಡಿ ಇಟ್ಕೊಂಡಿದೀನಿ ನೋಡಿ. ಈಗ ಒಂದು ಉಂಡೆ ತಗೊಂಡಿದ್ದೀನಿ, ಕೈಯಲ್ಲೇ ಸ್ಮೂತ್ ಆಗಿ ಹಿಂಗೆ ಬರುತ್ತೆ, ಎಷ್ಟು ಬೇಕಷ್ಟಾಗ್ಲ. ಈ ತರ ಕ್ಲೋಸ್ ಮಾಡ್ಕೋಬೇಕು ಹೂರ್ಣ ಕಾಣ್ದಂಗೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಬೇಕು. ಟ್ರಾನ್ಸ್ಪರೆಂಟ್ ಕವರ್ಗಳಿದ್ರೆ ಈ ತರ ಹಾಕಿ ಕಾಣಿಸುತ್ತೆ. ತುಪ್ಪ ಇದ್ರೆ ತುಪ್ಪ ಹಾಕೊಳ್ಳಿ, ಆಯಿಲ್ ಇದ್ರೆ ಆಯಿಲ್ ಹಾಕೊಳ್ಳಿ. ಲೋ ಫ್ಲೇಮ್ ಇರಲಿ ಉರಿ. ಲೋ ಫ್ಲೇಮಲ್ಲೇ ಸಾಕು, ಬೆಂದಿದೆ. ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಒಬ್ಬಿಟ್ಟು. ತುಂಬಾನೇ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಅಂದರೆ ತುಪ್ಪ ಹಾಕೊಂಡು ತಿನ್ನೋದು. ಸೊ ಹಾಲು ಕೂಡ ಹಾಕೊಂಡು ತಿಂತಾರೆ. ತುಪ್ಪನೇ ತುಂಬ ಟೇಸ್ಟ್. ಹಾಗಾಗಿ ನಾನು ತುಪ್ಪನೂ ಕೂಡ ಮನೆಯಲ್ಲೇ ಮಾಡಿದ್ದೀನಿ. ತುಪ್ಪನೂ ವಿಡಿಯೋ ನೋಡಿ ನನ್ನ ಚಾನಲಲ್ಲಿ ತುಪ್ಪ ವಿಡಿಯೋ ಕೂಡ ಮಾಡಿದ್ದೀನಿ. ತುಂಬ ಸ್ಮೂತಾಗಿ ಚೆನ್ನಾಗಿ ಒಬ್ಬಿಟ್ಟು ಬಂದಿದೆ ನಮ್ಮ ಮನೆಯಲ್ಲಿ. ಸೊ ನಿಮ್ಮ ಮನೆಯಲ್ಲೂ ಬಂದಿದೆಯಾ? ಈಗ ನನ್ನ ವಿಡಿಯೋ ನೋಡಿಕೊಂಡು ಯಾರಾದರೂ ಒಬ್ಬಿಟ್ಟು ಮಾಡಿದರೆ ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ವಿಡಿಯೋ ಯೂಸ್ಫುಲ್ ಆಯಿತು, ನಾನು ನೋಡಿ ಮಾಡಿದ್ದೀನಿ ಅಂತ ನಮಗೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಇನ್ಸ್ಪೈರ್ ಆಗುತ್ತೆ. ಸೊ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. 1 ಸ್ಪೂನು ಉದ್ದಿನ ಬೇಳೆ, ಅದರಲ್ಲಿ 10 ಕಡಲೆಬೇಳೆ, ಒಂದು ಚಿಟಿಕೆಯಷ್ಟು ಸಾಸಿವೆ, ಜೀರಿಗೆ 1 ಟೇಬಲ್ ಸ್ಪೂನು, ಮೆಂತ್ಯ 1 ಅರ್ಧ ಟೇಬಲ್ ಸ್ಪೂನು ಡ್ರೈ ಆಗಿ ಉಜ್ಜಬೇಕು. ಹೋಳಿಗೆ ಸಾಂಬಾರು ಅಂದರೆ ಬೇಳೆ ಕಟ್ಟು ಅಂತೀವಿ, ಅದನ್ನು ಮಾಡೋದಕ್ಕೆ ಪ್ರೊಸೆಸ್. ಡ್ರೈ ಆಗಿ ಹುರಿದಿದೆ, ತಗೊತಾ ಇದ್ದೀನಿ. ಈಗ ಅದೇ ಪಾತ್ರೆ ಒಳಗಡೆ ಈರುಳ್ಳಿ, 1 ದಪ್ಪ ಈರುಳ್ಳಿ, 1 ದಪ್ಪ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಹುಣಸೆಹಣ್ಣು ಒಂದು ಸ್ವಲ್ಪ, ಮೆಣಸು ಜಾಸ್ತಿ ತಗೊಂಡಿದ್ದೀನಿ ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, 5 ಲವಂಗ, ಒಂದಿಷ್ಟು ಚಕ್ಕೆ, ಇದೆಲ್ಲ ಆಯಿಲ್ ಹಾಕಿ ಹುರ್ಕೋಬೇಕು. ಕರಿಬೇವು ಎಲೆ ಹಾಕ್ತಾ ಇದ್ದೀನಿ. ಕರಿಬೇವು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಈ ಥರ ಮಾಡ್ತೀನಿ ಯಾವಾಗಲೂ. ಸೊ ನೀವು ಹೀಗೆ ಮಾಡಿ, ಟೇಸ್ಟು ಇರುತ್ತೆ, ಹೆಲ್ದಿಯಾಗಿ ಇರುತ್ತೆ. ಲಾಸ್ಟಿಗೆ ಮೆಣಸು ಕೂಡ ಹಾಕ್ತಾ ಇದ್ದೀನಿ ಇದರೊಳಗಡೆ ಹುರ್ಕೊಂಡ್ಬಿಟ್ಟು. ಹಸಿದು ಹಾಕ್ಬೋದು, ನಾನಿಗೆ ಒಂದ್ಸರಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಹೂರ್ಣ ರುಬ್ಬಿದೀವಲ್ಲ ಅದೇ ಜಾರ್ ಒಳಗಡೆ ರುಬ್ಕೋಬೇಕು. ಆ ಸ್ವೀಟ್ ಇರಬೇಕು, ಆಗ ಚೆನ್ನಾಗಿ ಬರುತ್ತೆ. ಇದು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ, ಇದನ್ನು ಪೌಡ್ರ್ ಮಾಡ್ಕೊತೀನಿ. ಪೌಡ್ರ್ ಆಗಿದೆ. ಸೊ ಇದನ್ನು ಆವಾಗಲೇ ಹಾಕಬೇಕಿತ್ತು, ಮರ್ತೋಯ್ತು ನನಗೆ. ಇದನ್ನು ಪೌಡ್ರ್ ಮಾಡ್ಕೊತೀನಿ. ಪೌಡ್ರ್ ಆಗಿದೆ. ಕೊಬ್ಬರಿ ಮತ್ತು ಕಾಳು ಹುರ್ಕೊಂಡಿದ್ನೆಲ್ಲ ಉದ್ದಿನ ಬೇಳೆ, ಅದನ್ನು ಸೊ ತಣ್ಣಗೆ ಹಾಕ್ಬಿಟ್ಟಿದ್ದೆ. ಇವಾಗ ಮಸಾಲ ರುಬ್ಕೊಳ್ಳೋಣ. ಹುಣಸೆಹಣ್ಣು ಹಾಕಬೇಕು, ಟೊಮೊಟೊ ಹಾಕೋಂಗಿಲ್ಲ, ಮತ್ತು ಧನಿಯಾ ಪುಡಿ ಹಾಕೋಂಗಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ. ನೀರು ಹಾಕ್ಕೊಂಡು ರುಬ್ಬಬೇಕು. ಸೊ ಬೇಳೆ ತೆಗ್ದಿಟ್ಟಿದ್ನಲ್ಲ, ಇದನ್ನು ಕೂಡ ರುಬ್ಬಕ್ಕೆ ಹಾಕಬೇಕು. ಸ್ವಲ್ಪ ಬೇಳೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಸಾಂಬಾರು. ಬೇಳೆ ಕಟ್ಟು ನೈಸ್ ರುಬ್ಬಿದ್ದೀನಿ, ಸಾಕು. ಅದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. 1 ಚಿಟಿಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಯೂಸ್ ಮಾಡಿಲ್ಲ, ಧನಿಯಾ ಪುಡಿ ಯೂಸ್ ಮಾಡಿಲ್ಲ, ಟೊಮೊಟೊ ಯೂಸ್ ಮಾಡಿಲ್ಲ. ಇದು ಬೇಳೆ ಕಟ್ಟೆ ಒಂಥರ ಡಿಫ್ರೆಂಟು. ಇದನ್ನು 1 ವಾರಗಟ್ಟಲೆ ಇಟ್ಕೊಂಡು ತಿನ್ಬೋದು, ಸಾಂಬಾರು ಇಟ್ಕೋಬೋದು. ಈಗ ಖಾರ ಹಾಕ್ತಾಯಿದ್ದೀನಿ.
ಮಸಾಲ. ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತಾರೆ, ನಾನು ಹೂರ್ಣ ಹಾಕ್ತೀನಿ, ಬೆಲ್ಲ ಯೂಸ್ ಮಾಡೋದಿಲ್ಲ. ಸ್ವಲ್ಪ ಹಿಂಗೆ ಹಾಕ್ತೀನಿ, ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಒಂದು ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ, ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೀರು ಹಾಕ್ತಾ ಇದ್ದೀನಿ ಜಾರಲ್ಲಿ. ಬೇಳೆ ಕಟ್ಟಲ್ಲಿ ನೀರು ಇಟ್ಟಿದ್ನಲ್ಲ, ಆ ನೀರು ಹಾಕ್ತಾ ಇದ್ದೀನಿ. ಇದು ಆಕ್ಚುಲಿ ಜಾಸ್ತಿ ಮಾಡಬೇಕಿತ್ತು, ನನ್ನ ಹತ್ರ ಕಡಿಮೆ ಆಯಿತು. ಅದು ಜಾಸ್ತಿ ಹಾಕಿದ್ರೆ ಉಕ್ಕಿ ಹೋಗುತ್ತೆ, ಅದಕ್ಕೆ ನಾನು ಕಡಿಮೆ ಹಾಕಿ ಮಾಡ್ತೀನಿ. ಅದಕ್ಕೆ ಬೇಳೆ ತೆಗೆದಿಟ್ಟು ಬೇಳೆ ಹಾಕಿದ್ದೀನಲ್ಲ, ಅದೇ ಮ್ಯಾಚ್ ಆಗುತ್ತೆ. ಈಗ ಎಷ್ಟು ಬೇಕಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಉಪ್ಪು ಮಸಾಲ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಈಗ ಬೇಳೆ ಕಟ್ಟು ರೆಡಿ ಆಯಿತು. ಈಗ ಇದು ಚೆನ್ನಾಗಿ ಕುದಿಯುತ್ತಾನೆ, ಮುಚ್ಚಿಡ್ತಾ ಇದ್ದೀನಿ. ಸಾಂಬಾರು ಬೇಳೆ ಕಟ್ಟು ರೆಡಿಯಾಗಿದೆ. ಚೆನ್ನಾಗಿ 2 ರಿಂದ 4 ದಿನವರೆಗೂ ಕಟ್ಟಿಟ್ಕೊತೀವಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅನ್ನಕ್ಕೆ. ನಾನು ಈ ಟೈಪ್ ಮಾಡಿ ಬೇಳೆ ಕಟ್ಟು ಆ್ಯಂಡ್ ಒಬ್ಬಿಟ್ಟು ತುಂಬಾ ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ಕಟ್ಟು ಕೂಡ ತುಂಬ 4 ದಿನ ಇಟ್ಕೋಬೋದು, ಒಬ್ಬಿಟ್ಟು ಕೂಡ 4 ದಿನ ಇಟ್ಕೊಂಡು ತಿನ್ಬೋದು, ಏನು ಮೋಸ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ, ರುಚಿ ಇರುತ್ತೆ. ಯುಗಾದಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು, ಹೊಸ ವರ್ಷದ ಸ್ಪೆಷಲ್. ಯುಗಾದಿ ಹಬ್ಬಕ್ಕೆ ಎಲ್ಲರೂ ಮಾಡ್ತಾರೆ, ಯಾರೆಲ್ಲ ಮಾಡೋಕ್ಕೆ ಬರಲ್ಲ ಈ ಥರ ಸಿಂಪಲ್ ರೆಸಿಪಿ ನೋಡ್ಕೊಂಡು ಮಾಡಿ ಆರಾಮ್ಸೆ ತುಂಬ ಚೆನ್ನಾಗಿ ಬರುತ್ತೆ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಸಿಗೋಣ. ಬಾಯ್.